ಸಾಮಾಜಿಕ ಪರಿವರ್ತನೆಗೆ ಸಂಬಂಧಿಸಿದಂತೆ ಭಾವನಾತ್ಮಕ ಸಂಕಲ್ಪ ನಿರ್ಣಯವಾದದ ಒಬ್ಬ ಪ್ರಮುಖ ಪ್ರತಿಪಾದಕರು ಯಾರು? ಇ. ಡಿ. ರಾಬರ್ಟಿ. ಪ್ರಾಯೋಗಿಕತೆಯ ಮುಂಚಿನ ಹಂತ ಯಾವುದಾಗಿದೆ? ಅವಲೋಕನ. ಕೇರಳದ ನಾಯರ್ಗಳ ಮಾತೃವಂಶೀಯ ಅಥವಾ ಮಾತೃಪ್ರಧಾನ ಕುಟುಂಬಕ್ಕೆ ಏನೆನ್ನುತ್ತಾರೆ? ತರವಾಡು ಎನ್ನುತ್ತೇವೆ. 80%ಕ್ಕೂ ಹೆಚ್ಚಿನ ಪರಿಶಿಷ್ಟ ಪಂಗಡಗಳು ಡ್ಯಾಶ್ ಅನಕ್ಷರಸ್ಥರಾಗಿದ್ದಾರೆ. ಕತಾರ್ ಸಿಂಗ್ ಅವರ ಪ್ರಕಾರ ಗ್ರಾಮೀಣ ಅಭಿವೃದ್ಧಿಯೆಂದರೆ ಡ್ಯಾಶ್. ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಜನರ, ಅದರಲ್ಲೂ ವಿಶೇಷವಾಗಿ ಬಡವರ ಜೀವನದ ಮಟ್ಟದಲ್ಲಿ ಸುಧಾರಣೆ ತರುವ ಪ್ರಕ್ರಿಯೆಯಾಗಿದೆ. ಉತ್ತರ ಭಾರತದ ಯಾವ ವೈಶ್ಯರ ಸಮೂಹದಲ್ಲಿ ಅನಾದಿಕಾಲದಿಂದಲೂ ವಾಣಿಜ್ಯ ಅಥವಾ ವ್ಯಾಪಾರವು ಸಾಂಪ್ರದಾಯಿಕ ವೃತ್ತಿಯಾಗಿತ್ತು? ಉತ್ತರ ಭಾರತದ ಬನಿಯಾ. ಎಂ. ಎಸ್. ರಾವ್ ರವರ ಸಾಮಾಜಿಕ ಚಳುವಳಿಯ 3 ವರ್ಗೀಕರಣ ಯಾವುದು? 1. ಸಮಾಜ ಸುಧಾರಣಾ ಚಳುವಳಿ. 2. ಕ್ರಾಂತಿಕಾರಿ ಚಳುವಳಿ. 3. ರೂಪಾಂತರ ಚಳುವಳಿ. ಭಾರತದ ಆಧುನೀಕರಣ ಪ್ರಕ್ರಿಯೆ ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದೆ ಎಂಬ ಅಭಿಪ್ರಾಯವನ್ನು ಯಾರು ಯಾವುದರಲ್ಲಿ ವ್ಯಕ್ತಪಡಿಸಿದ್ದಾರೆ? ಯೋಗೇಂದ್ರ ಸಿಂಗ್ ತಮ್ಮ ಕೃತಿಯಾದ ಮಾಡರ್ನೈಜೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ನಲ್ಲಿ. ಕೇಂದ್ರೀಯ ವಲಯ ಸಿದ್ಧಾಂತವನ್ನು ಯಾರು ಮಂಡಿಸಿದ್ದಾರೆ? ಬರ್ಗೆಸ್. ಭಾರತೀಯ ಯೋಜನಾ ಆಯೋಗವು ನಗರ ಪ್ರದೇಶಗಳಲ್ಲಿ ಎಷ್ಟು ಮನೆಗಳ ಕೊರತೆಯಿದೆ ಎಂದು ಅಂದಾಜು ಮಾಡಿದೆ? 5 ದಶಲಕ್ಷ ಮನೆಗಳು. ಭಾರತ ಸರ್ಕಾರ ಎಷ್ಟರಲ್ಲಿ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಯನ್ನು ಸ್ಥಾಪಿಸಿತು? 1947. ಹೋಮರ್ ಹಾಮ್ಯರಂ ಅಮೆರಿಕದ ನಗರಗಳಲ್ಲಿ ನೂತನ ರೀತಿ ವಸತಿ ಪ್ರದೇಶಗಳು ಎಷ್ಟನೇ ವರ್ಷದಿಂದ ಕಾಣಿಸಿಕೊಳ್ಳುತ್ತಿದೆಯೆಂದು ತಿಳಿಸಿದ್ದಾರೆ? 1930. 1982 ಡಿಸೆಂಬರ್ 20 ರಂದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಯಾವ ವರ್ಷವನ್ನು ಅಂತರರಾಷ್ಟ್ರೀಯ ವಸತಿ ವರ್ಷವಾಗಿ ಆಚರಿಸಿತು? 1987ನೇ ವರ್ಷ. ಯಾವ ಪಂಡಿತನ ಪ್ರಭಾವ ಕಾರ್ಲ್ ಮಾರ್ಕ್ಸ್ನ ಮೇಲೆ ಬಿದ್ದಿತು? ಉದ್ಧಾಮ ಪಂಡಿತನಾದ ವೆಸ್ಬಫಲೆನ್ ನ ಪ್ರಭಾವ. ಯಾವುದನ್ನು ಶ್ರಮವಿಭಜನೆಯ ವಿಕಾರ ರೂಪವೆಂದು ಡರ್ಕೀಮ್ ಕರೆದಿದ್ದಾನೆ? ಅತಿಯಾದ ಶ್ರಮವಿಭಜನೆಯಿಂದ ಸಮಾಜದಲ್ಲಿ ಘರ್ಷಣೆ, ಅಸಂತೋಷ, ಅಸಮ್ಮತಿ, ಶಿಥಿಲತೆ, ಸಮಸ್ಯೆಗಳೇರ್ಪಟ್ಟು ವಿಘಟನಾ ಪರಿಸ್ಥಿತಿ ಉಂಟಾಗುತ್ತದೆ. ಇಂತಹ ಪರಿಸ್ಥಿತಿಯನ್ನು ಶ್ರಮವಿಭಜನೆಯ ವಿಕಾರ ರೂಪವೆಂದು ಡರ್ಕೀಮ್ ಕರೆದಿದ್ದಾನೆ.